ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಲು ತುಂಬ ಚೆನ್ನಾಗಿರೋ ಗಾಡಿ, ಓಮಿನಿ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಶೇರ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಈ ನಂಬರಿಗೆ ಫೋಟೋ ಕಳಿಸಿ, ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿರ್ತಾರೆ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಗಾಡಿ ಕಳಿಸಿದ್ರಲ್ಲ? ಹಾಂ, 2013 ಮಾಡೆಲ್ಲು. ಗಾಡಿ ಯಾವ್ದು ಹೇಳಿ? ಓಮಿನಿ. ಮಾರುತಿ ಓಮಿನಿ 2013. ಹಾಂ. ಓಕೆ. ಓನರ್ ಸರ್? ಸೆಕೆಂಡ್ ಓನರು. ಕಿಲೋಮೀಟ್ರ್ ಸರ್? 46,000. ಬರೀ 46? ಹೌದು. ಓಕೆ. ಪೆಟ್ರೋಲ್ ಒಂದೇನಾ, ಎಲ್ ಪಿ ಜಿ ಏನಾದ್ರು ಇದೆಯಾ? ಪೆಟ್ರೋಲು 5 ಸೀಟರು. 5 ಸೀಟ್ರು. ಓಕೆ. ಅಂದರೆ ಹಿಂದ್ಗಡೆ ಸೀಟ್ ಒಂದೇ ಇದೆಯಾ ಅಥವಾ ಎಕ್ಸ್ಟ್ರಾ ಏನಾದರೂ ಹಾಕ್ಸ್ಕೊಂಡಿದಾರಾ? ಇಲ್ಲ ಹಾಕ್ಸ್ಕೊಳ್ಳಿಲ್ಲ. ಒರಿಜಿನಲ್ ಶೋರೂಮಿಂದ ಆಗಿ ಬಂದಿದೆ, ಹಾಗೇ ಇದೆ. ಓಕೆ. ಟೈರಲ್ಲಿ ಹೆಂಗಿದೆ ಸರ್ ಗಾಡೀಲಿ? ಟಯರು ಫ್ರಂಟ್ ಇದೆ 80% ಇದೆ. ಹಾಂ. ಬ್ಯಾಕ್ ಇದೊಂದು 50% ಇರುತ್ತೆ. ಓಕೆ. ಇನ್ಸೂರೆನ್ಸ್ ಎಫ್ ಸಿ ಎಲ್ಲಿವರೆಗೆ ಇದಾವೆ? ಎಲ್ಲ ರನ್ನಿಂಗ್ ಇದೆ. ಹ್ಞೂ. ಇನ್ಸೂರೆನ್ಸ್ 1 ಇಯರ್ ಇದೆ. ಹ್ಞೂ. ಎಮಿಷನ್ ಟೆಸ್ಟು ಇದೆ. ಹ್ಞೂ. ಎಲ್ಲ ಪಕ್ಕ ರನ್ನಿಂಗ್ ಇದೆ ಗಾಡಿ. ಓಕೆ. ಅದರ ಬಾಡಿ ಎಲ್ಲ ಒರಿಜಿನಾಲಿಟಿ ಇದೆಯಾ? ಎಲ್ಲ ಒರಿಜಿನಾಲಿಟಿ ಇದೆ. ಏನಾದರೂ ಟಿಂಕರ್ ಕೆಲಸ, ರಿಪೇಂಟ್? ಇಲ್ಲ. ಏನು ಮಣ್ಣು ಹಿಡಿದು ಇಲ್ಲ ಎಲ್ಲಿಯೂ. ಹಾಂ. ಆ ಥರದ್ದು ಏನಿಲ್ಲ. ಓಕೆ. ಕ್ಲೀನ್ ಆಗಿದೆ ಗಾಡಿ. ಓಕೆ. ಇಂಜಿನ್ ಎಲ್ಲ ಏನು ಸಮಸ್ಯೆ ಇಲ್ಲ ಸರ್? ಇಲ್ಲ. ಹ್ಞೂ. ಎಲ್ಲ ಕ್ಲೀನ್ ಉಂಟು ಗಾಡಿ, ಕ್ಲೀನ್ ಉಂಟು. ಒಂದು ಡೋರ್ ಸೌಂಡ್ ಸಮೇತ ಎಲ್ಲ ಅಷ್ಟು ಕ್ಲೀನ್ ಇದೆ ಗಾಡಿ. ಹ್ಞೂ. ಪಕ್ಕ ಇದೆ. ಓಕೆ. ಅದೇ ತಗೊಳ್ಳೋದು ಏನು ಗಾಡಿ ಖರ್ಚಿಲ್ಲ? ಇಲ್ಲ. ಮತ್ತೆ ಇನ್ನು ಅವ್ರ ಟೇಸ್ಟಿಗೆ ಏನಾರು ಬೇಕಾದ್ರೆ ಮಾಡ್ಕೋಬೇಕಷ್ಟೇ. ಹಾಂ. ಸೀಟ ಅದಿದೆ, ಎಕ್ಸ್ಟ್ರಾ ಏನಾರು ಬೇಕಾದ್ರೆ ಎಲ್ಲ ಒರಿಜಿನಲ್ ಶೋರೂಮ್ ಆಗಿ ಬಂದಿದೆ, ಹಾಗೇ ಇದೆ. ಹಾಂ. ಬೇರೆ ಏನು ಕೆಲಸ ಏನಿಲ್ಲ ಗಾಡೀಲಿ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆದ ಒರಿಜಿನಲ್ಲು? ಹೌದು. ಓಕೆ ಸರ್. ನನ್ನ ಗಾಡಿ ಹೆಸರಲ್ಲೇ ಎಲ್ಲಿ ಇದೆ. ಸರ್ ಇದು? ಇದು ಉಜಿರೆ, ಬೆಳ್ತಂಗಡಿ ಉಜಿರೆ. ಬೆಳ್ತಂಗಡಿ ಹತ್ರ ಉಜಿರೆನಾ? ಹಾಂ. ಅಂದರೆ ಧರ್ಮಸ್ಥಳ ನಿಯರ್ ಬರುತ್ತೇನಲ್ಲ? ಹಾಂ, ಧರ್ಮಸ್ಥಳನೇ. ಓಕೆ. ಒಂದು 9 ಕಿಲೋಮೀಟ್ರ್ ಆಚೀಚೆ ಅಷ್ಟೇ. ಹಾಂ. ಓಕೆ. ಏನು ಹೇಳ್ತೀರಿ ಸರ್ ಗಾಡಿ ರೇಟು? ಸರ್ 250 ಹೇಳ್ತೀನಿ. ಹ್ಞೂ. ಮತ್ತು ಗಾಡಿ ಬಂದೆಲ್ಲ ನೋಡಲಿ, ಒಂದು 235ವರೆಗೆ ಫೈನಲ್ ಮಾಡುವ ಅಂತಿದ್ದೀನಿ. 235 ಫೈನಲ್ ಮಾಡ್ಬೇಕಂತ ಇದ್ದೀರಾ? 250 ಹೇಳ್ತೀನಿ. ಹ್ಞೂ. ಓಕೆ. ನಂಬರ್ ಇದೆ ಹಾಕಿಲ್ಲ ಸರ್? 9611823069. ಓಕೆ ಸರ್. ಓಕೆ. ನೋಡಿ, ನಿಮ್ಮ ಕಡೆಯಿಂದ ಬಂದರೆ ಮಾತಾಡೋಣ. ಓಕೆ ಸರ್, ಆಯ್ತು.